ನನ್ನ ಇಡೀ ಲೈಫಲ್ಲೂ ಅಂಥದ್ದೊಂದು ಇದನ್ನ ನೋಡಿಲ್ಲ. ಯಾಕೆಂತಂದರೆ ಒಂದು 22 ನಿಮಿಷ ಎಲ್ಲರೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ. ಅಂದರೆ ನಾವು ಅಂದ್ಕೊಂಡಿದ್ದು, ಅಂದರೆ ಎಲ್ಲರೂ ನನಗೆ ತುಂಬ ಜನ ಫೋನ್ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಏನಾದರೂ ಒಂದು ನೀವು ಮಾತಾಡಿ 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 ಅಂತ. ಬಂದಿದ್ದೀವಿ ಅನ್ನೋದೇ ಒಂದು ಖುಷಿ ವಿಚಾರ. ಅದನ್ನು ತಗೊಂಡು ಮಾತಾಡಿಕೊಂಡು ನನಗೆ ಅದನ್ನು ಮಾತಾಡೋದು ಇಷ್ಟ ಇರಲಿಲ್ಲ. ಬಟ್ ಇವತ್ತು ನೀವು ಕೇಳ್ತಾ ಇದ್ದೀನಿ, ಆ 22 ನಿಮಿಷ ನಾವು ಅದರೊಳಗಡೆ ಹೆಂಗೆ ಬದುಕಿದ್ದೀವಿ ಅನ್ನೋದು 28 ನಿಮಿಷನೋ ಏನೋ. ಯಾಕೆಂದರೆ ಇದ್ದಕ್ಕಿದ್ದಂಗೆ ಒಂದು 8-9 ಸಾವಿರ ಅಡಿ ಕೆಳಗಡೆ ಹೊಟ್ಟೋಗುತ್ತೆ. ಅದು ಒಂಥರ ಗಾಳಿಪಟ ಆರ್ದಂಗೆ ಆರ್ತಾ ಇತ್ತು. ಆ ಎಕ್ಸ್ಪೀರಿಯನ್ಸ್ನ ಹೇಳೋಕ್ಕೂ ಆಗಲ್ಲ. ಒಂದೊಂದು ಸತಿ ನಮ್ಮೆಲ್ಲರೂ ಕಣ್ಣಲ್ಲೂ ನೀರಿತ್ತು ಅವತ್ತು. ನನ್ನ ಪಕ್ಕದಲ್ಲಿ ಸ್ವಾಮಿ ಕೂತಿದ್ರು, ಅವ್ರ ಪಕ್ಕದಲ್ಲಿ ಹೀರೋಯಿನ್ ಕೂತಿದ್ರು. ನಾನು ಪಕ್ಕದಲ್ಲಿರೋರನ್ನ ನೋಡಿದ್ರೆ ಅವರೇನೋ ಧೈರ್ಯವಾಗಿದ್ದಾರೆ ಅಂತಂದರೆ ಯಾರೂ ಧೈರ್ಯವಾಗಿಲ್ಲ. ಹೀರೋಯಿನ್ ಆಲ್ರೆಡಿ ಮೆಸೇಜ್ ಮಾಡಿದ್ಲು ಅವ್ರ ಅಪ್ಪ ಅಮ್ಮನಿಗೆ, ನಾವೆಲ್ಲರೂ ಸತ್ತೋಗ್ತಾ ಇದ್ದೀವಿ, ಅಮ್ಮ ಅಪ್ಪ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಮೆಸೇಜು ಕೂಡ ಟೈಪ್ ಮಾಡಿ ಜೋರಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಎಲ್ಲರ ಕಣ್ಣಲ್ಲೂ ನೀರಿದೆ. ನಮ್ಗೆಲ್ಲರಿಗೂ ಜ್ಞಾಪಕ ಬಂದಿದ್ದೇನೆಂದರೆ ನಮ್ಮ ಅಪ್ಪ ಅಮ್ಮ, ನನ್ನ ಹೆಂಡತಿ, ನನ್ನ ಮಗು, ಎಲ್ಲರಿಗೂ ಪ್ರತಿಯೊಬ್ಬರೂ ಆ ಒಂದು 22 ನಿಮಿಷ ಹೆಂಗೆ ಅದರೊಳಗಡೆ ಕೂತಿದ್ದೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಆ ದೇವರೇ ನಮ್ಮನ್ನು ಕಾಪಾಡಿರೋದು. ಒಂದು ಪುನರ್ಜನ್ಮ ನಮ್ಗೆ ಎಲ್ಲಾರ್ದು, ಆ ಫ್ಲೈಟಲ್ಲಿ ಇದ್ದವರಲ್ಲಿ ಯಾರ್ದೋ ಒಬ್ಬೊಂದು ಆಯುಸ್ ಗಟ್ಟಿಯಾಗಿತ್ತು ಅನಿಸುತ್ತೆ. ನಾವೆಲ್ಲ ಬದುಕೊಂಡಿದ್ದೀವಿ, ನಿಮ್ಮ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು, ನಿಮ್ಮೆಲ್ಲರ ಆರೈಕೆನೇ ಇವತ್ತು ನಾವೆಲ್ಲರೂ ಇರೋದಕ್ಕೆ ಒಂದು ಇದಂತ ಹೇಳಿ.